ಬಾಗಿಲು ತೆರ್ಕೊಂಡು ಬಂದ ಪೃಥ್ವಿ ಮಂಚದ ಮೇಲೆ ಒಂದು ಮೂಲೆಯಲ್ಲಿ ಮೊಣಕಾಲುಗಳಲ್ಲಿ ತಲೆ ಮುಚ್ಕೊಂಡು ಕೂತಿರೋ ಯುಕ್ತಾಳನ್ನು ನೋಡಿ ಬಾಗಿಲು ಲಾಕ್ ಮಾಡಿ ಕಪ್ಪನ್ನು ಟೇಬಲ್ ಮೇಲಿಟ್ಟು ಯುಕ್ತಾಳ ಪಕ್ಕದಲ್ಲಿ ಕೂತು ಯುಕ್ತ ಅಂತ ಅವಳ ತಲೆ ಮೇಲೆ ಕೈ ಇಡ್ತಾನೆ. ಫುಲ್ ಬೆವರುಗಳಿಂದ ದೇವವಾಗಿರೋ ಯುಕ್ತ ತಕ್ಷಣ ಪೃಥ್ವಿರಾಜ್ನ ಕೈಯನ್ನು ತಳ್ಳಿಬಿಟ್ಟು ಹಾಸಿಗೆಯಿಂದ ಏಳೋದಕ್ಕೆ ನೋಡ್ತಾಳೆ. ಆದರೆ ಆಕೆಗೆ ಆ ಅವಕಾಶ ನೀಡದೆ ಕೈ ಹಿಡಿದು ಎಳ್ಕೊಂಡು ಭುಜ ಸುತ್ತ ಕೈ ಹಾಕ್ತಾನೆ. ಹಾಗೆ ಎಳೆಯೋದಕ್ಕೆ ಯುಕ್ತ ತಲೆ ಪೃಥ್ವಿರಾಜ್ ಎದೆ ಮೇಲೆ ಬಿದ್ದು ಭಯದಿಂದ ಗಟ್ಟಿಯಾಗಿ ಕಣ್ಮುಚ್ಕೊಳ್ತಾಳೆ. ಯುಕ್ತ ಅಂತ ನೋವಿನಿಂದ ಕರೀತಿದ್ರೆ ಅತ್ತ ಕಡೆಯಿಂದ ನೋ ಸೌಂಡ್. ಆದರೆ ಮೆಲ್ಲಗೆ ಅಳ್ತಿರೋದು ಮಾತ್ರ ಅರ್ಥ ಆಯಿತು. ಯುಕ್ತ, ನಿನ್ನ ಮನಸ್ಸು ಎಷ್ಟು ನೊಂದಿದೆ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ. ಆದರೆ ಬೇಕು ಅಂತ ಮಾಡಲಿಲ್ಲ ಕಣೆ. ಆದರೆ ಆ ತಪ್ಪು ನನ್ನಿಂದಲೇ ನಡೀತು. ಅದನ್ನು ನೆನಪಿಸ್ಕೊಳ್ತಿದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಪಡ್ತಿದ್ದೀನಿ ಕಣೆ. ಹಾಗಂತ ಕ್ಷಮಿಸುವಷ್ಟು ಸಣ್ಣ ತಪ್ಪು ಕೂಡ ಅಲ್ಲ ಅದು. ಅದಕ್ಕೆ ನೀನು ಪಡ್ತಿರೋ ನೋವನ್ನು ಕಡಿಮೆ ಮಾಡೋದಕ್ಕಾಗೋದಿಲ್ಲ. ನನಗೇನಾದರೂ ಶಿಕ್ಷೆ ನೀಡಿ ಅದನ್ನು ಕಡಿಮೆ ಮಾಡ್ಕೊ. ಹಾಗೆ ಇಲ್ಲಿಂದ ದೂರ ಮಾತ್ರ ಇರಬೇಡ. ನೀನಿಲ್ಲದೆ ಮನೇಲಿ ಒಂಟಿಯಾಗಿರ್ಬೇಕಂದ್ರೆ ನರಕದಂತಿದೆ ಕಣೆ ನನಗಲ್ಲಿ. ಹಾಗಂತ ನಿನ್ನನ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ ಇನ್ನೂ ಹೆಚ್ಚು ಕಷ್ಟ ಕೊಡಲಾರೆ. ನೀನು ಬರಬೇಕು ಅಂದ್ಕೊಂಡ್ರೆ ಬಾ, ಇಲ್ಲ ಹೀಗೆ ದೂರವೇ ಇದ್ದು ಶಿಕ್ಷೆ ನೀಡ್ತೀನಂದರೆ ನೀನಾಗಿ ನೀನು ಬರೋವರೆಗೆ ಮತ್ತೆ ನೀನು ಭೇಟಿ ಆಗೋದಿಲ್ಲ ಅಂತ ಅಂತಾನೆ ಪೃಥ್ವಿ. ಆ ಮಾತಿಗೆ ನೋವು ಇನ್ನಷ್ಟು ಜಾಸ್ತಿ ಆಗ್ತಿದ್ರೆ ಹಿಂದೆ ಸರಿಯಲು ನೋಡ್ತಾಳೆ. ಯುಕ್ತಾಗೆ ಇಷ್ಟ ಇಲ್ವೇನೋ ಅಂದ್ಕೊಂಡು ಯುಕ್ತಾಳನ್ನು ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಸರಿತಾ ಇದ್ದಂತೆ ಯುಕ್ತ ಮಂಚದಿಂದ ಇಳಿದು ಹೊರಟೋಗ್ತಾಳೆ. ಬಾಗಿಲು ತೆರೆದು ಹೋಗ್ತಿರೋ ಯುಕ್ತಾಳ ಕಡೆ ಒಂದು ಕ್ಷಣ ಬೇಸರದಿಂದ ನೋಡಿದ್ರು ಹೊರಗಡೆ ಕೇಳಿಸಿದ ಮಾತಿಗೆ ಆ ನೋವು ಮಾಯವಾಗಿ ಪೃಥ್ವಿರಾಜ್ ಮುಖದಲ್ಲಿ ನಗು ಮೂಡುತ್ತೆ. ಏನಾಯ್ತಂದರೆ ಹೊರಗೆ ಕೂತಿ ಸುಧಾ ಕೃಷ್ಣ ಅಕ್ಕಿಯನ್ನು ನೋಡ್ತಾ ತಲೆ ಪಕ್ಕಕ್ಕೆ ತಿರುಗಿಸಿ ರೂಮ್ ಕಡೆ ನೋಡ್ತಾ, ಅಮ್ಮ ನಾನು ನಮ್ಮ ಮನೆಗೆ ಹೊರಟಿದ್ದೀನಿ, ಮತ್ತು ಅಕ್ಕನನ್ನು ಕರ್ಕೊಂಬಂದಾಗ ಬರ್ತೀನಿ ಅಂತ ಸ್ವಲ್ಪ ಗಟ್ಟಿಯಾಗಿ ಪೃಥ್ವಿರಾಜ್ಗೆ ಕೇಳಿಸುವಂತೆ ಹೇಳ್ತಾಳೆ. ಇವರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಿದ್ರೆ ಅಕ್ಕಿ ಮಾತ್ರ ಲಡ್ಡು ತಿಂತ, ಅಕ್ಕ ನಾವೆಲ್ಲ ಇಲ್ಲೇ ಇದ್ದರೆ ನೀನೇನು ರೂಮ್ ಕಡೆ ನೋಡ್ಕೊಂಡು ಹೇಳ್ತಾ ಇದೀಯಾ ಅಂತಾಳೆ. ಪೃಥ್ವಿರಾಜ್ ಬಾಗ್ಲತ್ರ ಬರ್ತಿದ್ದಂತೆ ತನ್ನ ಊಟವನ್ನು ಅಕ್ಕಿ ಕಡೆ ಹರಿಸಿ, ನೀನು ಮಾಡೋ ಕೆಲಸ ನೋಡು ಅಂತ ಕೋಪದಿಂದ ಲಡ್ಡುವನ್ನು ಬಾಯಿಗೆ ತುರುಕ್ತಾಳೆ. ಯುಕ್ತ, ಯಾರ ಮೇಲೆ ಕೋಪ ಇನ್ಯಾರ ಮೇಲೆ ತೋರಿಸ್ತಿದ್ಯಾ ಅಂತ ಸುಧಾ ಅರ್ಚ್ತಾ ಅಕ್ಕಿ ಕಡೆ ಗಲ್ಲದ ಬಳಿ ಮೆಲ್ಲಗೆ ನೇವರಿಸ್ತಾಳೆ. ನುಂಗೋದಕ್ಕೆ ಕಷ್ಟ ಆಗ್ತಿರುತ್ತೆ ಪಾಪ ಅವಳಿಗೆ. ಸ್ವಲ್ಪ ಕುದುರ್ಕೊಂಡ್ಮೇಲೆ ನೀರು ಕುಡಿಸಿ, ಮೊದಲು ಇದನ್ನು ಕರ್ಕೊಂಡು ಹೋಗು, ಆದರೆ ಮತ್ತೊಮ್ಮೆ ಇದು ಒಂಟಿಯಾಗಿ ಬರಬಾರ್ದು. ಇಲ್ದಿದ್ರೆ ಇದ್ರ ಅರಚಾಟ, ಕಿರಿಕಿರಿ, ಸಿಟ್ಟು ಇವನ್ನೆಲ್ಲ ಬರೆಸೋದು ನಮ್ಮಿಂದ ಆಗಲ್ಲಪ್ಪ. ನಿಮ್ಮ ಗಂಡ ಹೆಂಡತಿ ತಲೆ ಕೆಳಗೆ ನಿಂತ್ಕೊಳ್ಳಿ, ಆದರೆ ಮಧ್ಯದಲ್ಲಿ ನಮ್ಮನ್ನು ಮಾತ್ರ ಬಲಿಪಶು ಮಾಡಬೇಡಿ ಅಂತ ಕೋಪವಾಗಿ ಹೇಳ್ತಾಳೆ. ಆದರೆ ಅದು ಪ್ರೀತಿಯಿಂದಲೇ ಹೇಳಿದ್ಲಂತೂ ಎಲ್ರಿಗೂ ಅರ್ಥ ಆಗುತ್ತೆ. ನಾನಿನ್ನು ಬರೋದಿಲ್ಲ ಬಿಡು ಅಮ್ಮ, ಬಾಯ್ ಬಾಯ್ ಅಕ್ಕಿ ಅಂತ ತುಟಿ ಬಿಗಿದು ತಾಯಿಗೊಂದು ಲುಕ್ ಕೊಟ್ಟು ಹೋಗಿ ಗಾಡಿ ಹತ್ತಿ ನಿಲ್ತಾಳೆ ಯುಕ್ತ. ಅದನ್ನು ಸಂಪೂರ್ಣವಾಗಿ ನೋಡಿದ ಕೃಷ್ಣ ಮೆಲ್ಲಗೆ ನಗ್ತಾ, ಪೃಥ್ವಿ ಯುಕ್ತಾಳನ್ನು ಎಚ್ಚರಿಕೆಯಿಂದ ನೋಡ್ಕೊಳಪ್ಪ, ಅದು ಚಿಕ್ಕ ಹುಡುಗಿ, ಏನಾದರೂ ತಪ್ಪು ಮಾಡಿದ್ರೆ ಪ್ರೀತಿಯಿಂದ ಹೇಳೋದಕ್ಕೆ ಪ್ರಯತ್ನಿಸು. ನಿನಗೆ ಗೊತ್ತಲ್ವೇ, ನಿನಗಂದರೆ ಚಿಕ್ಕಂದಿನಿಂದಲೂ ಭಯ ಅಂತ ಹತ್ರ ಬಂದು ಭುಜದ ಮೇಲೆ ಕೈ ಇಟ್ಟು ಹೇಳ್ತಿದ್ರೆ, ಹಾಗನ್ಬೇಡ ಮಾವ, ನಾನೇ ನಿಮ್ಮಿಬ್ಬರಿಗೂ ಸಾರಿ ಹೇಳಬೇಕು. ಅನಾವಶ್ಯಕವಾಗಿ ಯುಕ್ತಾಳನ್ನು ನೋಯಿಸಿ ತವರ ಮನೆಯಲ್ಲಿ ಬಿಟ್ಟು ಬಂದೆ. ಆದರೆ ಮಾತು ಕೊಡ್ತಿದ್ದೀನಿ, ಇದು ಕಡೆಯದು, ಇನ್ನು ಮುಂದೆಂದಿಗೂ ಯುಕ್ತಾಳನ್ನು ಬಿಟ್ಕೊಡೋದಿಲ್ಲ ಅಂತ ಮಾವನ ಕೈ ಹಿಡಿದು ಪ್ರಾಮಿಸ್ ಮಾಡಿ ಅಕ್ಕನನ್ನು ಹಗ್ ಮಾಡಿಕೊಂಡು, ನಿನ್ನಿಂದಲೇ ಯುಕ್ತ ಮತ್ತೆ ಬರೋದಕ್ಕೆ ಒಪ್ಕೊಂಡ್ಲಕ್ಕ, ಇದಕ್ಕೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅಂತಾನೆ. ಇಲ್ಲ ಕಣೋ, ನೀನೇನು ನಮಗಿಂತ ಚೆನ್ನಾಗಿ ಯಾರಿಗಾದರೂ ಗೊತ್ತಾ? ನನ್ನ ತಮ್ಮ ಅಂದರೆ ಸಾಕ್ಷಾತ್ ಬೆಂಕಿ, ಇನ್ನೂ ಕತ್ತಲಾಗ್ತಿದೆ. ಸರಿ ಅಕ್ಕ ಅಂತ ಇಬ್ಬರಿಗೂ ಹೇಳಿ ಅಲ್ಲಿವರೆಗೆ ಸಿನಿಮಾ ನೋಡ್ತಿರುವಂತೆ ನೋಡ್ತಿದ್ದ ಅಕ್ಕಿಯನ್ನು ನೋಡಿ, ಮಾವ ಅಕ್ಕಿಯನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂದರೆ, ಬೇಡ ಕಣೋ, ಈಗಾಗಲೇ ಮನೆಯೆಲ್ಲ ಖಾಲಿ ಖಾಲಿ ಆಗಿಬಿಟ್ಟಿದೆ, ಇನ್ನು ಅಕ್ಕಿ ಕೂಡ ಇಲ್ದಿದ್ರೆ ಮನೆ ಕತ್ತಲಾಗುತ್ತೆ ಅಂತ ಅಂತಾರೆ. ಸರಿ ಅಂತ ಮೂವರಿಗೂ ಹೋಗಿ ಬರ್ತೀವಿ ಅಂತ ಹೇಳಿ ಹೊರಗೆ ಗಾಡಿ ಹತ್ರ ನಿಂತಿರೋ ಯುಕ್ತಾಳನ್ನು ನೋಡ್ತಾ ಹತ್ರ ಬರ್ತಿದ್ದಂತೆ ಯುಕ್ತ ಪಕ್ಕಕ್ಕೆ ಸರಿತಾಳೆ. ಪೃಥ್ವಿ ಕೂಡ ಏನೂ ಮಾತಾಡದೆ ಮೌನವಾಗಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಯುಕ್ತ ಹಿಂದೆ ಕೂತು ಸ್ವಲ್ಪ ದೂರ ಜರ್ಕೊಂಡು ಮೈಗೆ ತಗಲ್ದಂತೆ ಸೀಟ್ ಹಿಡಿದು ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ರೆ, ಅವ್ರಿಗೆ ಮದುವೆ ಆದಮೇಲೆ ಮೊದಲ ಬಾರಿ ಯುಕ್ತ ಭಯಪಡ್ತಾ ಗಾಡಿ ಹತ್ತಿದಾಗ ಪೃಥ್ವಿರಾಜ್ ನಡೆಸುತ್ತಾ ಕೈ ಹಾಕಿಸ್ಕೊಂಡು ಗುಡಿಗೆ ಹೋಗಿ ನೆನಪಿಗೆ ಬರುತ್ತೆ ಇಬ್ಬರಿಗೂ. ಈಗ ಇಬ್ಬರ ನಡುವೆ ಇರೋ ಆ ಪುಟ್ಟ ಅಂತರವು ಕೂಡ ಪೃಥ್ವಿರಾಜ್ಗೆ ನೋವುಂಟು ಮಾಡ್ತಿದ್ರೆ, ಮಿರರ್ ಮೂಲಕ ದಿಕ್ಕುಗಳನ್ನ ನೋಡ್ತಿರೋ ಯುಕ್ತಾಳನ್ನು ನೋಡಿ ಬುಲೆಟನ್ನು ಮುಂದೆ ಸಾಗಿಸ್ತಾನೆ. ಬೇಕಂತಲೇ ಗುಂಡಿಗಳಿರೋ ಜಾಗದ ಸ್ಪೀಡ್ ಕಡಿಮೆ ಮಾಡದೆ ಹಾಯಿಸ್ತಿದ್ರೆ ಕುಲುಕಾಟಕ್ಕೆ ಯುಕ್ತ ಹಾರಿ ಮುಂದೆ ಜರುಗ್ತಿದ್ದಂತೆ
ಭಯದಿಂದ ಸೀಟು ಬಿಟ್ಟು ಪೃಥ್ವಿರಾಜ್ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ತಾಳೆ. ಪೃಥ್ವಿರಾಜ್ ನಗ್ತಾ ಹೆದರ್ತಿರೋ ಯುಕ್ತ ನೋಡಿ ಆಕೆ ಕೈ ಮೇಲೆ ಕೈ ಇಟ್ಟು ಅವನ ಸ್ಪರ್ಶಕ್ಕೆ ಕನ್ನಡಿಯಲ್ಲಿ ಕಾಣ್ತಿರೋ ಪೃಥ್ವಿರಾಜ್ ಮುಖಾನ ನೋಡಿ ತಟ್ಟನೆ ತಲೆ ತಿರುಗಿಸಿ ಕೈಯನ್ನು ಹಿಂದೆ ಎಳ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದರೆ ಪೃಥ್ವಿ ಬಿಡದೆ ಹಾಗೆ ಇಟ್ಕೊಂಡಿದ್ರೆ ಅಸಹನೆಯಿಂದ ಕೈಯನ್ನು ಪೃಥ್ವಿ ಕಡೆಯಿಂದ ಬಿಡಿಸಿ ಕತ್ತಲಾಗ್ತಿದೆ ಎಂದು ಗುಡಿಗೆ ಮರಳುತ್ತಿರೋ ಪಕ್ಷಿಗಳ ಕಡೆ ನೋಡ್ತಾ ಇರ್ತಾಳೆ. 1 ಗಂಟೆ ನಂತರ ಬೈಕ್ ಊರೊಳಗೆ ಬರ್ತಾ ಇದ್ದಂತೆ ಬ್ಯಾಗ್ ಇಟ್ಕೊಂಡು ಎದುರಾಗಿ ಬರೋ ವೃಂದ ರಸ್ತೆ ಮೇಲೆ ಕಾಣಿಸ್ತಾಳೆ. ಅವ್ರನ್ನ ನೋಡಿ ವೃಂದ ಕಣ್ಣುಗಳು ಕೋಪದಿಂದ ಕೆಂಪಗೆ ತಿರುಗಿದ್ರೆ ವೃಂದ ಅವರೇ ಅಂತ ಕರೀತಾಳೆ ಯುಕ್ತ. ಆಗಲೇ ವೃಂದಾಳನ್ನು ನೋಡಿದ ಪೃಥ್ವಿ ಸಿಟ್ಟಿನಿಂದಿದ್ರೆ ಯುಕ್ತಾಳ್ ಕೂಗಿಗೆ ಅನಿವಾರ್ಯವಾಗಿ ಗಾಡಿ ನಿಲ್ಲಿಸ್ತಾನೆ. ಗಾಡಿ ಇಳಿದು ಎಲ್ಲಿಗೆ ಹೋಗ್ತಿದ್ದೀರಿ ನೀವು ಅಂತ ಕೇಳ್ತಾ ವೃಂದಾಳಿಗೆ ಎದುರು ನಿಲ್ತಾಳೆ. ವೃಂದ ಇಬ್ಬರನ್ನು ಬದಲಾಯಿಸಿ ನೋಡ್ತಾ ಹಾಸ್ಪಿಟಲ್ಗೆ ಹೋಗಿ ಬರ್ತಿದ್ದೀನಿ ಎಂದು ಅಷ್ಟೇನು ಉತ್ಸಾಹವಿಲ್ಲದೆ ಹೇಳ್ತಾಳೆ. ಹಾಸ್ಪಿಟಲ್ಗಾ, ಯಾಕೆ ಅಂತ ಕೇಳಿದ ತಕ್ಷಣ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಅಂತ ಅಂತಾಳೆ. ಹೌದಾ, ಸರಿ ಬನ್ನಿ ನಿಮ್ಮನ್ನು ಮನೆ ಹತ್ರ ಬಿಡ್ತೀವಿ ಅಂತ ಅಂತಿದ್ರೆ ಯುಕ್ತ ಅಂತಾನೆ ಪೃಥ್ವಿರಾಜ್ ಅಸಹನೆಯಿಂದ. ಆದರೆ ಯುಕ್ತ ಕೇಳಿಸ್ಕೊಳ್ದೆ ವೃಂದಾಳನ್ನು ಗಾಡಿ ಹತ್ತುವಂತೆ ಕೇಳ್ಕೊಳ್ತಾಳೆ. ಅದು ಕೇಳಿಸೋದೇ ವೃಂದ ಪೃಥ್ವಿರಾಜ್ ಕಡೆ ಒಂದು ನೋಟ ಬೀರಿ ನಾನು ಹಿಂದೆ ಕೂತ್ಕೊಳ್ಳಲಾರೆ, ನಂಗೆ ಭಯ ಆಗುತ್ತೆ, ನೀವೇ ಹೋಗಿ ಅನ್ನುತ್ತಾಳೆ ಬೇಕಂತಾನೆ. ವೃಂದಾಳ ಉದ್ದೇಶ ಏನಂತ ಅರ್ಥವಾದ ಯುಕ್ತ ಏನಂತಾಳೋ ಅಂತ ನೋಡ್ತಾ ಇದ್ದರೆ ಯುಕ್ತ ಕೂಡ ಒಂದು ಕ್ಷಣ ಆಲೋಚಿಸಿ ಭಾವನಾಗ್ತಾ ಇರ್ತಾನೆ ಅನ್ನುವಂತೆ ಸರಿ ನೀವು ಮಧ್ಯದಲ್ಲಿ ಕೂತ್ಕೊಳ್ಳಿ ನಾನು ಹಿಂದೆ ಕೂತ್ಕೊಳ್ತೀನಿ ಅಂದಾಗ ಪೃಥ್ವಿರಾಜ್ ಮುಷ್ಟಿ ಹ್ಯಾಂಡಲ್ ಮೇಲೆ ಗಟ್ಟಿಯಾಗಿ ಬಿಗಿಯಾಗ್ತಿದ್ರೆ ಯುಕ್ತ ಅಂತ ಗಟ್ಟಿಯಾಗಿ ಹೋಗಿ ಸೀರಿಯಸ್ ಆಗಿ ಒಂದು ನೋಟ ಬೀರ್ತಾನೆ. ಯುಕ್ತ ಕಣ್ಣುಗಳನ್ನ ನೋಡಿ ವೃಂದಾಳ ಮೇಲೆ ಸಿಟ್ಟಿನಿಂದ ಅತ್ತ ಕಡೆಯಾಗಿ ಹೋಗ್ತಿರೋ ಒಬ್ಬ ದೊಡ್ಡವ್ರನ್ನ ನೋಡಿ ಅವ್ರನ್ನ ಕರೀತಾನೆ. ಅವನು ಪೃಥ್ವಿರಾಜನ್ನು ನೋಡ್ತಿದ್ದಂತೆ ಗಾಡಿ ನಿಲ್ಲಿಸಿ ಪೃಥ್ವಿರಾಜಪ್ಪ ನೀವೇನು ಇಲ್ಲಿ ಅಂತ ಕೇಳ್ತಿದ್ರೆ ಏನಿಲ್ಲ ನಾವು ಊರಿಂದ ಬರ್ತಿದ್ದೀವಿ, ನೀವೇನು ಅಂದ್ಕೊಳ್ಳದೆ ಪಾಂಡು ಅವ್ರ ಮಗಳನ್ನ ಮನೆ ಹತ್ರ ಬಿಟ್ಟು ಬರ್ತೀರಾ ಅಂತ ಅಂತಾನೆ. ಅವನು ವೃಂದ ಕಡೆ ನೋಡಿ ಓ ಯಾಕೆ ಬಿಡೋದಿಲ್ಲ ಇಷ್ಟು ಹೇಳೋದಕ್ಕೆ ಯುಕ್ತ ಭಯ ಪಟ್ಕೊಂಡ್ರೆ ಅದನ್ನು ಗಮನಿಸಿದ ವೃಂದ ಕನ್ನಿಂಗ್ ಸ್ಮೈಲ್ನಿಂದ ಪೃಥ್ವಿರಾಜನ್ನು ನೋಡ್ತಿರ್ತಾಳೆ. ಛೀ ಅಂತ ಅಸಹನೆಯಿಂದ ಅಂದ್ಕೊಳ್ತಿದ್ರೆ ಅಯ್ಯೋ ನನ್ನ ಕಾರಣದಿಂದ ನೀವು ಯಾಕೆ ಈಗ ಹರಿಸ್ತಿದ್ದೀರಿ, ಸಾರಿ ಅಲೋಕ ಅಂತ ನೋಟ್ನಿಂದ ನಟಿಸ್ತಿರುವಂತ ಹೇಳ್ತಾ ಯುಕ್ತಾಳ ಭುಜದ ಮೇಲೆ ಕೈ ಇಡ್ತಾಳೆ. ಯುಕ್ತ ತೀವ್ರವಾದ ಕಣ್ಣುಗಳಿಂದ ಪೃಥ್ವಿರಾಜ್ ಕಡೆ ನೋಡಿ ಪರವಾಗಿಲ್ಲ ಅಂತಾಳ ಮೆಲ್ಲಗೆ. ಈಗ ಎಷ್ಟೇ ಆದರೂ ನಿಮಗೆ ತಂಗಿ ತಾನೇ ಅಂದಾಗ ಆ ಮಾತಿಗೆ ಪೃಥ್ವಿರಾಜ್ ಅವನ ಕಣ್ಣುಗಳನ್ನ ಉಚ್ಕೊಳ್ಳುವಂತಿದ್ರೆ ವೃಂದ ಕೋಪದಿಂದ ಮುಖವನ್ನು ತಿರುಗಿಸ್ತಾಳೆ. ಏನೂ ಬೇಕಾಗಿಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತಾಳೆ ಪೃಥ್ವಿರಾಜ್ ಮತ್ತೊಬ್ಬರಿಗೆ ಡ್ರಾಪ್ ಮಾಡೋದಕ್ಕೆ ಹೇಳಿದ್ದಕ್ಕೆ. ಅಯ್ಯೋ ಹಾಗೀಗೆ ಹೋಗ್ತೀರಿ, ನೀವು ನಮ್ಮ ಅಂಜು ಸಂಬಂಧಪಟ್ಟವರು ಅಂದರೆ ನನಗೆ ತಂಗಿ ಅಂತ ಗಟ್ಟಿಯಾಗೊತ್ತು ಹೇಳಿ ಯುಕ್ತ ಆ ಬ್ಯಾಗ್ ತಗೋ ಅಂತ ಅಂತಾನೆ. ಯುಕ್ತ ಸೈಲೆಂಟಾಗಿ ವೃಂದಾಳ ಕೈಲಿರೋ ಬ್ಯಾಗ್ ತೆಗೆದುಕೊಂಡು ಪೃಥ್ವಿರಾಜ್ಗೆ ಕೊಡ್ತಾಳೆ. ನೋಡಪ್ಪ ಜಾಗ್ರತೆ ಕರ್ಕೊಂಡೋಗಿ ಅಂತ ಬ್ಯಾಗನ್ನು ನೀಡ್ತಾ ಇದ್ದರೆ ಹಾಂ ಸರಿನಮ್ಮ ತುಂಬ ರಾತ್ರಿ ಆಗುತ್ತೆ ಅಂತಾನೆ. ಜಾಗ್ರತೆ ವೃಂದವ್ರೆ ಅಂತ ಪೃಥ್ವಿರಾಜ್ ಹತ್ತು ಎಂಬಂತೆ ನೋಡ್ತಿದ್ರೆ ಹಿಂದೆ ಹತ್ತಿ ಕೂತ್ಕೊಳ್ತಾಳೆ ಯುಕ್ತ. ಅವನು ಕೂಡ ಗಾಡಿ ಸ್ಟಾರ್ಟ್ ಮಾಡಿದಾಗ ಪೃಥ್ವಿರಾಜ್ ಯುಕ್ತಾಳ ಕೈ ಹಿಡಿದು ಮುಂದೆ ಎಳ್ಕೊಂಡು ಆ ಸ್ಥಾನ ಕೇವಲ ಯುಕ್ತಾಳದೆ ಅಂತ ಕಣ್ಣುಗಳಿಂದಲೇ ಹೇಳಿ ರೊಯ್ಯನೆ ಮನೆ ಕಡೆ ಓಡಿಸ್ತಾನೆ. ವೃಂದ ಕೋಪದಿಂದ ರೊಚ್ಚಿಗೆದ್ದು ಅವನ ಗಾಡಿ ಹತ್ತು ಕೂತ್ಕೊಳ್ತಿದ್ದಂತೆ ಆ ವ್ಯಕ್ತಿ 10 ನಿಮಿಷದಲ್ಲಿ ಮನೆ ಮುಂಭಾಗ ಬಿಟ್ಟು ಹೊರಟೋಗ್ತಾನೆ. ಮನೆ ಮುಂದೆ ಗಾಡಿ ನಿಲ್ಲಿಸಿದಾಗ ಯುಕ್ತ ಗಾಡಿ ಇಳಿದು ಬಾಗಿಲ ಹತ್ರ ಹೋಗಿ ನಿಂತರೆ ಹಿಂದೆ ಪೃಥ್ವಿರಾಜ್ ಹೋಗಿ ಬಾಗಿಲನ್ನು ಓಪನ್ ಮಾಡ್ತಾನೆ. ನೆಲದ ಕಡೆ ನೋಡ್ತಾ ಒಳಗೆ ಕಾಲಿಡ್ತಾಳೆ. ಬಂದು ಕೂಡಲೇ ಕಿಚನ್ ಕಡೆ ಹೋಗ್ತಿರೋ ಯುಕ್ತಾಳನ್ನು ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಳ್ತಾನೆ ಪೃಥ್ವಿರಾಜ್. ಯುಕ್ತ ಒದ್ದಾಡೋದು ಇಲ್ಲ, ಹಾಗಂತ ಸಹಕಾರ ನೀಡೋದು ಇಲ್ಲ, ಕೇವಲ ಭಯವನ್ನು ಮಾತ್ರ ತೋರಿಸ್ತಾಳೆ. ಅದನ್ನು ಅರ್ಥ ಮಾಡಿಕೊಂಡ ಪೃಥ್ವಿ ಯುಕ್ತಾಳನ್ನು ಮುಂದಕ್ಕೆ ತಿರುಗಿಸಿ ಕೆನ್ನೆ ಮೇಲೆ ಕೈಗಳಿಟ್ಟು ತಲೆ ಮೇಲೆ ಕೆತ್ತಿ ಕಣ್ಣು ಮುಚ್ಕೊಂಡಿದ್ರು ನಡುಗ್ತಿರೋ ಆಕೆ ಕಣ್ಣುಗುಡ್ಡೆಗಳು ಇತ್ತ ಕಡೆ ಹತ್ತ ಕಡೆ ಕದಲ್ತಿದ್ರೆ ಯುಕ್ತ ನನ್ನ ಜೊತೆ ಮಾತಾಡೋದಿಲ್ವಾ ಅಂತ ಕೇಳ್ತಾನೆ. ತಕ್ಷಣ ಅವನ ಕೈ ತಳ್ಳಿಬಿಟ್ಟು ಹಿಂದೆ ತಿರುಗಿ ಸುತ್ತಲೂ ನೋಡಿ ಯಾವುದೇ ಉತ್ತರ ನೀಡದೆ ಕಿಚನ್ ಕಡೆ ಹೊರಟೋಗ್ತಿದ್ರೆ ನೋವಿನಿಂದ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಯುಕ್ತ ನನಗಾಗಿ ಏನು ಅಡುಗೆ ಮಾಡಿಬಿಡ ಹಸಿವಿಲ್ಲ ಅಂತೇಳಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾನೆ. ಪೃಥ್ವಿ ಹಸಿವಿಲ್ಲ ಅನ್ನೋ ಮಾತಿಗೆ ಮನಸ್ಸು ಕಲಕ್ಕೆ ಹೋಗುತ್ತೆ, ಆದರೂ ಕೇಳಿಸ್ಕೊಡದೆ
ಅಡುಗೆಯನ್ನು ಮಾಡಿ ಸ್ನಾನಕ್ಕೆ ಹೋಗೋದಕ್ಕೆ ಬಟ್ಟೆಗಾಗಿ ರೂಮ್ ಬಾಗಿಲು ತೆಗಿತಾಳೆ ಯುಕ್ತ. ಮಂಚದ ಮೇಲೆ ಮಲಗಿ ಕಣ್ಣುಗಳ ಮೇಲೆ ಕೈ ಇಟ್ಕೊಂಡಿದ್ದ ಪೃಥ್ವಿ ಕಡೆ ಒಂದು ಸಾರಿ ನೋಡಿ ಸೈಲೆಂಟಾಗಿ ನೈಟಿ ತೊಗೊಂಡು ಸ್ನಾನ ಮಾಡಿ ಬಂದು ಪಕ್ಕದ ರೂಮ್ನಲ್ಲಿ ಮಲ್ಕೊಳ್ತಾಳೆ. ಸಮಯ 10 ಆಗ್ತಿದ್ರೆ ಯುಕ್ತ ಏನು ಮಾಡ್ತಿದ್ದಾಳೋ ಅಂತ ಹೊರಗೆ ಬಂದು ನೋಡ್ತಾ ಟೇಬಲ್ ಮೇಲೆ ಮಾಡಿದ ಅಡುಗೆ ಹಾಗೆ ಇದ್ದರೆ ತಿನ್ನಲಿಲ್ಲ ಅಂತ ಅರ್ಥ ಆಗಿ ತಾನು ಕೂಡ ಫ್ರೆಶ್ ಆಗಿ ಬಂದು ಬಾಗಿಲು ಓಪನ್ ಮಾಡಿ ಕತ್ತಲಾಗಿರೋ ಕೊಠಡಿಯನ್ನು ನೋಡಿ ಯುಕ್ತ ಬಾ ಊಟ ಮಾಡೋಣ ಅಂತ ಕರೀತಾನೆ. ಪೃಥ್ವಿರಾಜ್ ಕರೆಯೋದಕ್ಕೆ ಮಂಚವಿಳಿದು ಬಂದು ಊಟ ಬಡಿಸಿ ತಾನು ಕೂಡ ಪೃಥ್ವಿರಾಜ್ ಎದುರು ಕೂತ್ಕೊಳ್ತಾಳೆ. ಪೃಥ್ವಿರಾಜ್ ಅನ್ನ ಕಲಸಿ ಮೊದಲ ಮುದ್ದು ಯುಕ್ತ ಮುಂದೆ ಇಡ್ತಾ ಇದ್ದಂತೆ ಯುಕ್ತ ತಲೆ ತಿರುಗಿಸ್ಕೊಳ್ತಾಳೆ. ಪೃಥ್ವಿರಾಜ್ ನೊಂದ್ಕೊಂಡ್ರು ಅದು ಯುಕ್ತ ಪಟ್ಟ ನೋವಿಗಿಂತ ಚಿಕ್ಕದಿಂದ ತನ್ನ ಮನಸ್ಸಿಗೆ ಸಮಾಧಾನ ಹೇಳ್ಕೊಂಡು ಅದನ್ನು ಪಕ್ಕಕ್ಕಿಟ್ಟು ನಾನು ಊಟ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತ 4 ತುತ್ತು ತಿಂದು ಎದ್ದು ಸಿಂಕ್ನಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ರೂಮ್ಗೆ ಹೋಗ್ಬಿಡ್ತಾನೆ. ಪೃಥ್ವಿರಾಜ್ ಹೋಗ್ತಿದ್ದಂತೆ ಅವನ ತಟ್ಟೆಯಲ್ಲಿರೋ ಮುದ್ದೆ ಕಡೆ ನೋಡಿ ತಟ್ಟನೆ ತೆಗೆದುಕೊಂಡು ಬಾಯಲ್ಲಿಟ್ಕೊಂಡು ತಟ್ಟೆಗಳನ್ನೆಲ್ಲ ತೆಗೆದು ಪೃಥ್ವಿರಾಜ್ ರೂಮ್ನಲ್ಲಿ ಮಲಗಲಾರದೆ ಪಕ್ಕದ ರೂಮ್ನಲ್ಲಿ ಮಲ್ಕೊಳ್ತಾಳೆ. ತುಂಬ ಹೊತ್ತು ಯುಕ್ತಾಗ ಕಾಯ್ತಿದ್ದ ಪೃಥ್ವಿ ಇನ್ನೂ ಬಾರದೇ ಇರುವಾಗ ತಾನು ಪಕ್ಕದ ರೂಮ್ನಲ್ಲಿ ಮಲಗಿದಾಳೆ ಅಂತ ಅರಿತುಕೊಂಡು ಆ ಕಡೆ ಈ ಕಡೆ ತಿರುಗ್ತಾ ಎಷ್ಟೊತ್ತಿಗೋ ಮಲ್ಕೊಳ್ತಾನೆ. ಯುಕ್ತ ಕೂಡ ಪೃಥ್ವಿರಾಜ್ ಬಗ್ಗೆ ಯೋಚಿಸ್ತಾ ಪೃಥ್ವಿರಾಜ್ ಜೊತೆ ಮಾತಾಡ್ಬೇಕಂದ್ಕೊಂಡ್ರು ತನ್ನ ಮನಸ್ಸು ಸಹಕರಿಸದೆ ಮಾತು ತುಟಿ ದಾಟಿ ಹೊರಗೆ ಬರೋದಿಲ್ಲ. ಯಥಾವತ್ತಾಗಿ ಬೆಳಗ್ಗೆ ಪೃಥ್ವಿರಾಜ್ ಹೇಳ್ತಿದ್ದಂತೆ ಯುಕ್ತ ಮೌನವಾಗಿ ಪೃಥ್ವಿರಾಜ್ ಕೆಲಸಗಳನ್ನೆಲ್ಲ ಮಾಡೋದು, ಪೃಥ್ವಿರಾಜ್ ಕರೆದ್ರೂ ಮಾತಾಡದೇ ಇರೋದು, ಹೊಲಕ್ಕೆ ಹೋಗೋದು ಪ್ರತಿದಿನ ಇದೇ ಕೆಲಸ. ಯುಕ್ತ ಕೂಡ ಪ್ರತಿದಿನ ಸಾಯಂಕಾಲ ಅಂಜು ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಬರ್ತಿದ್ಲು. ಅಂಜು ಬೇಸರಗೊಳ್ಳದಂತೆ ಮಾಡ್ತಿದ್ರೆ ಮಧ್ಯದಲ್ಲಿ ವೃಂದ ಅವರ ಅಮ್ಮನೊಂದಿಗೆ ಕ್ಲೋಸ್ ಆಗೋದಕ್ಕೆ ಪ್ರಯತ್ನಿಸ್ತಾಳೆ. ಹೀಗೆ ಅಂಜುವಿಗೆ 16 ದಿನಗಳ ಹಬ್ಬದವರೆಗೆ ಸಾಗುತ್ತೆ. ಪಾಂಡು, ಸುಧಾ, ಸುವಿಧಾ ಅವರು ಫೋನ್ ಮಾಡಿ ಬರುವಂತೆ ಪದೇ ಪದೇ ಹೇಳೋದ್ರಿಂದ ಒಂದಿನ ಮುಂಚೆ ಬಂದು ಪೃಥ್ವಿರಾಜ್ ಮನೆಯಲ್ಲಿರ್ತಾರೆ. ಮನೆ ತುಂಬ ಬಂಧುಗಳಿರೋ ಕಾರಣದಿಂದ ಯುಕ್ತ ತಪ್ಪದೆ ಪೃಥ್ವಿರಾಜ್ ರೂಮ್ಗೆ ಹೋಗ್ತಾಳೆ. ಬಂದು ಪಕ್ಕದಲ್ಲಿ ಮಲಗೋದಿಲ್ಲ ಅಂತ ತಿಳಿದಿದ್ರು ಯುಕ್ತ ಇಲ್ಲೇ ಮಲಗ್ತಾಳೆ ಅಂತ ಪಕ್ಕಕ್ಕೆ ಸರಿತಾನೆ ಪೃಥ್ವಿ. ಯುಕ್ತ ಮಾತ್ರ ನೆಲದ ಮೇಲೆ ಹಾಸಿಗೆ ಹಾಕ್ಕೊಂಡು ಮಲಗಿದ್ರೆ ಆಕೆ ನೋಡಿ ದೂರ ಇದ್ದ ಹಾಗೆ ಇರುತ್ತೆ ಅಂದ್ಕೊಂಡು ಹೇಗಾದರೂ ಮಾಡಿ ಯುಕ್ತ ನಾರ್ಮಲ್ ಆಗಿರಬೇಕು ಅಂತ ಅಂದ್ಕೊಳ್ತಾನೆ. ಮಂಚದಿಂದ ಇಳಿದು ಯುಕ್ತಾಳನ್ನು ಬೆಡ್ಶೀಟ್ ಸಮೇತ ಎತ್ಕೊಂಡು ಮಂಚದ ಹತ್ರ ಕರ್ಕೊಂಡು ಹೋಗ್ತಾನೆ. ಯುಕ್ತ ದಬಕ್ಕನ್ನು ಬೆಚ್ಚಿಬಿದ್ದು ಕಣ್ ತೆರೆದು ಭಯದಿಂದ ನೋಡ್ತಿದ್ರೆ ಪೃಥ್ವಿರಾಜ್ ಸಾಮಾನ್ಯವಾಗಿ ನೋಡ್ತಾ ಮಂಚದ ಮೇಲೆ ಮಲಗಿಸಿ ತಾನು ಕೂಡ ಪಕ್ಕದಲ್ಲಿ ಮಲಗಿ ಯುಕ್ತಾಳ ಕೈ ಹಿಡಿತಾನೆ. ಯುಕ್ತ ಕಂಗಾಲಾಗಿ ಹೇಳೋದು ಕೊಟ್ಟರೆ ಯುಕ್ತ ಅಂತ ಗಂಭೀರವಾಗಿ ಕರೀತಿದ್ದಂತೆ ಆ ಏಟಿಗೆ ಸೈಲೆಂಟ್ ಆಗೋಗಿ ಕೈಯನ್ನು ಎಳ್ಕೊಂಡು ಮತ್ತೊಂದು ಕಡೆ ತಿರ್ಕೊಳ್ತಾಳೆ. ಹೇಳೆ ಯುಕ್ತ, ಇನ್ನು ಎಷ್ಟು ದಿನ ಹೀಗೆ ಮಾತಾಡದೇ ಇರ್ತಿ? ಯುಕ್ತ ಹೀಗೆ ಮಾತಾಡದೆ ಎದುರು ತಿರುಗೋದಕ್ಕಿಂತ ನೀನು ಅಲ್ಲೇ ಇರಬೇಕಿತ್ತು. ಆಗ ನಿನ್ನ ಮಾತುಗಳು ಕೇಳೋ ಚಾನ್ಸ್ ಇರ್ತಿರ್ಲಿಲ್ಲ. ಆ ಮಾತು ನೋವುಂಟು ಮಾಡಿದ್ರು ಮೌನವಾಗೇ ಇರ್ತಾಳೆ. ಸರಿಲಿ, ನಾನು ಯಾವಾಗ ಮಾತಾಡಿಸು ಅಂತ ತೊಂದರೆ ಕೊಡೋದಿಲ್ಲ ಬಿಡು ಅಂತ ಮತ್ತೊಂದು ಕಡೆ ತಿರ್ಕೊಳ್ತಾನೆ ಪೃಥ್ವಿ. ಇಬ್ಬರ ನಡುವಿನ ಅಂತರ ಒಂದು ಕಾಲದಲ್ಲಿ ಯುಕ್ತ ಸ್ವಲ್ಪ ಅಂತರ ಬಿಟ್ಟರೂ ಸುಮ್ಮನಿರಲಿಲ್ಲ. ಈಗ ತಾನೇ ದೂರ ಇರಬೇಕಾದ ಪರಿಸ್ಥಿತಿ. ಇದರಲ್ಲಿ ನಿಜಕ್ಕೂ ಅರ್ಥವಾಗದ ವಿಷಯ ಏನಂದರೆ ಯಾಕಾಗಿ ಮಾಡಿದನೆಂದು ಎಷ್ಟು ಯೋಚಿಸಿದ್ರೂ ಉತ್ತರ ಸಿಗ್ತಿಲ್ಲ. ಇಲ್ಲಿ ಈತನ ಪರಿಸ್ಥಿತಿ ತದ್ವಿರುದ್ಧ. ತನ್ನನ್ನು ಹಾಗೆ ಮಾಡಿದ್ರು ಅಂದ್ಕೊಳ್ಳೋದಕ್ಕಿಂತ ಒಂದು ವೇಳೆ ವೃಂದ ಆ ಜಾಗದಲ್ಲಿ ಇದ್ದಿದ್ದಲ್ಲಿ ಇಷ್ಟು ದೊಡ್ಡ ಅನಾಹುತ ನಡೀತಿತ್ತೋ ಊಹಿಸ್ಕೊಳ್ಳೋದಕ್ಕೂ ಭಯ ಆಗ್ತಿದ್ರೆ ಮತ್ತೊಂದು ಕಡೆ ಊರಿನ ಜನರಿಂದ ತನ್ನ ಮಾವ ಎಷ್ಟು ಅವಮಾನಗಳನ್ನ ಎದುರಿಸ್ಬೇಕಾಗಿ ಬರ್ತಿತ್ತು. ತಂಗಿ ವರಸೆ ಹುಡುಗಿಯೊಂದಿಗೆ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ತಾನೇ ನೊಂದ್ಕೊಂಡು ಏನಾದರೂ ಮಾಡಿಕೊಂಡ್ರೆ ಇವೆಲ್ಲ ನೆನಪಿಸ್ಕೊಂಡ್ರೇ ಬೆನ್ನು ಮೂಳೆಯಿಂದ ನಡುಕ ಹುಟ್ಟುತ್ತೆ. ಮೆಲ್ಲಗೆ ನಡಕ್ತಾ ಕಣ್ಣು ಮುಚ್ಕೊಳ್ತಿದ್ದಂತೆ ಅಂದಿನ ದಿನಗಳು ಕಣ್ಣು ಮುಂದೆ ಹಾದು ಹೋಗುತ್ತೆ ಯುಕ್ತಾಗೆ. ವೃಂದ ಕ್ಯಾರೇಜ್ ಇಟ್ಕೊಂಡು ರಸ್ತೆ ಹತ್ತಿರುವಾಗ ಯುಕ್ತ ಒಬ್ಬಳೇ ಒಂಟಿಯಾಗಿರೋದು ಇಷ್ಟವಿಲ್ಲದ ಅಂಜು ಯುಕ್ತಾಳೊಂದಿಗೆ ಮಾತಾಡ್ತಾಳೆ. ಯುಕ್ತ, ನೀನು ಕೂಡ ಮನೆಗೆ ಹೋಗು ಅಮ್ಮ ಅಂತಾಳೆ. ಯಾಕಕ್ಕ, ನಾನು ನಾಳೆ ಹೋಗ್ತೀನಿ ಬಿಡು. ಅದಕ್ಕೆ ಅಂದರೂ ಇಲ್ಲ, ಒಂಟಿಯಾಗಿ ಮಲಗಬೇಕಾಗುತ್ತೆ. ಬೇಕಾದರೆ ನಾಳೆ ಮಾವನನ್ನ ಕರ್ಕೊಂಡು ಬಾ. ಹಾಗಲ್ಲದೆ ಒಂಟಿಯಾಗಿ ಮಾತ್ರ ನೀನು ಇಲ್ಲಿರಬೇಡ. ಅದೇನಕ್ಕ ಆಗಂತಿ, ನಿಂಗೆ ಜೊತೆಯಾಗಿರೋಣ ಅಂತ ನಾನು ಬಂದಿದ್ದು. ನನಗೆ ಯಾವ ಜೊತೆಯೂ ಬೇಡವೇ, ನಾನೇನು ನಿನ್ನ ಹತ್ರ ಅಲ್ವೇ ಮಲಗೋದು. ಇನ್ನು ಉಳ್ಕೊಂಡು ಏನು ನಿನ್ನ ಜೊತೆ, ನೀನು ಮೊದಲು ಮನೆಗೆ ಹೋಗೋ ಕತ್ತಲಾಗ್ತಿದೆ ಅಂತ ಬಲವಂತ ಮಾಡ್ತಾಳೆ. ಇನ್ನು ಅನಿವಾರ್ಯವಾಗಿ ಅಂಜು ಮಾತಿಗೆ ಸರಿ ಅಂತಾಳೆ. ಅಷ್ಟೇ ಹೊತ್ತಿಗೆ ರೂಮ್ನಿಂದ ಬರ್ತಿರೋ ನಿಖಿಲ್ನ ನೋಡಿ, ನಿಖಿಲ್ ಅವರೇ
ಅಂತ ಕರಿತಾಳೆ ಅಂಜು. ಅಂಜು ಕರೆಯೋದಕ್ಕೆ ಏನೆಂಬುದಂತೆ ನೋಡ್ತಾ ಹತ್ರ ಬರ್ತಿದ್ದಂತೆ ಅದು ನಮ್ಮ ತಂಗಿಯನ್ನು ಸ್ವಲ್ಪ ಮನೆ ಹತ್ರ ಬಿಟ್ಟು ಬನ್ನಿ ಅಂತ ಕೇಳ್ಕೊಳ್ತಾಳೆ. ನಿಖಿಲ್ ಯುಕ್ತ ಕಡೆ ನೋಡಿ, ಈ ಸಮಯದಲ್ಲಿ ಯಾಕೆ ಅಂಜನ, ನಾಳೆ ಹೋಗ್ತಾರೆ ಬಿಡು ಅಂತ ಅಂತಿದ್ರೆ, ಇಲ್ಲ ಮಾವ ಕೂಡ ಒಬ್ಬರೇ ಇದ್ದಾರೆ, ಮೊದಲು ನೀವು ಕರ್ಕೊಂಡು ಹೋಗಿ ಅಂತ ಅಂತಾಳೆ. ಇನ್ನು ಏನು ಮಾಡೋದಕ್ಕಾಗದೆ ಸರಿ ಅಂತ ಬಾ ಯುಕ್ತ ಅಂತಾನೆ. ನಿಮ್ಗೆ ಯಾಕೆ ಶ್ರಮ, ನಾನು ನಡ್ಕೊಂಡು ಹೋಗ್ತೀನಿ ಅಂತಾಳೆ. ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ ಅಂತ ನಿಖಿಲ್ ಹೊರಗಡೆ ಹೋದರೆ ಯುಕ್ತ ಅಂಜುಗೆ ಹೇಳಿ ಲಕ್ಷ್ಮಿಗೆ ಹೇಳೋದಕ್ಕೆ ನೋಡ್ತಾಳೆ. ಆದರೆ ತನ್ನ ಪಕ್ಕದ ಮನೆಗೆ ಹೋಗಿದ್ದಾಳೆ ಅಂತ ಹೇಳೋದ್ರಿಂದ ಅಂಜಿಗೆ ಬಾಯ್ ಹೇಳಿ ಬಂದು ನಿಖಿಲ್ ಗಾಡಿಯನ್ನು ಹತ್ತುತ್ತಾಳೆ ಯುಕ್ತ. ನಿಖಿಲ್ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಬರ್ತಿದ್ದಂತೆ ವೃಂದ ಕ್ಯಾರೇಜ್ ಜೊತೆ ಕಾಣಿಸಿ, ನಿಖಿಲ್ ಗಾಡಿ ನಿಲ್ಲಿಸಿ, ಎಲ್ಲಿಗೆ ವೃಂದ ಅಂತ ಕೇಳ್ತಿದ್ರೆ ವೃಂದ ಮಾತ್ರ ಯುಕ್ತಾಳನ್ನು ನೋಡಿ ಶಾಕ್ ಆಗಿಬಿಡ್ತಾಳೆ. ನಿನ್ನೆ ನಮ್ಮ ವೃಂದ ಅಂದಾಗ ಚೇತರಿಸ್ಕೊಂಡು, ಅದೇ ಅಣ್ಣಯ್ಯ, ಮಾವನಿಗೆ ನಮ್ಮಮ್ಮ ಕ್ಯಾರೇಜ್ ಕೊಟ್ಟು ಕಳಿಸು ಅಂದಿದ್ರು ಅಂತ ಕಂಗಾಲಾಗಿ ಹೇಳ್ತಾಳೆ. ಯುಕ್ತ ಕ್ಯಾರೇಜ್ ಕಡೆ ನೋಡಿ, ಪರವಾಗಿಲ್ಲ ವೃಂದ ಅವರೇ, ನಾನು ತೆಗೆದುಕೊಂಡು ಹೋಗ್ತೀನಿ ಬಿಡಿ ಅಂತ ವೃಂದಾಳ ಕೈಯಲ್ಲಿರೋ ಕ್ಯಾರೇಜನ್ನು ಚುರುಕಾಗಿ ತೆಗೆದುಕೊಂಡು ಗಾಡಿಯನ್ನು ಹತ್ತು ಬಿಡ್ತಾಳೆ. ಯುಕ್ತ ಅಕಸ್ಮಾತಾಗಿ ಎಳ್ಕೊಳ್ತಿದ್ದಂತೆ ವೃಂದ ಅಂತೂ ಬಿಗಿದ್ಕೊಂಡು ಹಾಗೆ ನಿಂತುಬಿಡ್ತಾಳೆ. ಆ ಗಾಡಿ ಶಬ್ದಕ್ಕೆ ಕಂಗಾಲಾಗಿ ಏಯ್ ಅಲೋಕ ಅಂತ ಅರ್ಚಿದ್ರು ನಿಖಿಲ್ ಬುಲೆಟ್ ಸದಿಗೆ ಅದ್ಯಾವುದೋ ಅರ್ಚೋದು ಕೇಳಿಸೋದೇ ಇಲ್ಲ. ಈ ರೀತಿ ವೃಂದ ಹೋಗ್ಬೇಕಾದ ಜಾಗದಲ್ಲಿ ಯುಕ್ತ ಬಂದಿದ್ದರಿಂದ ಅವಳು ಕೋಪದಿಂದ ಕುದೀತಿರ್ತಾಳೆ. ಹಾಗೆ ಮನೆಗೆ ಬಂದಂಥ ಯುಕ್ತ ಅಲ್ಲೇ ಹೂವಿನ ಕುಂಡಿಯಲ್ಲಿರುವಂತಹ ಸ್ಪೇರ್ ಕೀಯನ್ನು ತೆಗೆದುಕೊಂಡು ಒಳಗೆ ಬರೋದು. 5 ನಿಮಿಷಕ್ಕೆ ಪೃಥ್ವಿರಾಜ್ ಬಂದು ಹಾಗೆ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋದು, ಇದೆಲ್ಲ ಆಗಲೇ ನಡೆದು ಹೋಗಿರುತ್ತೆ. ಇದು ನಿಜವಾಗ್ಲೂ ನಡೆದಂಥ ಮ್ಯಾಟರ್ ಆಗಿರುತ್ತೆ. ಆದರೆ ಯುಕ್ತಾಗೆ ವೃಂದಾಳ ಬಗ್ಗೆ ತಿಳಿಯೋದ ಕಾರಣ ಅವಳ ಪ್ಲ್ಯಾನನ್ನು ಏನು ಅಂತ ಗುರ್ತಿಸೋದಕ್ಕೆ ಇವಳಿಂದ ಸಾಧ್ಯ ಆಗಲಿಲ್ಲ ಅಷ್ಟೆ. ಅದು ನೆನಪಿಗೆ ಬಂದು ಮೆಲ್ಲಗೆ ಪೃಥ್ವಿರಾಜ್ ಕಡೆ ತಿರುಗ್ತಾಳೆ ಯುಕ್ತ, ಆ ದಿನ ನಡೆದಂಥ ಎಲ್ಲ ಘಟನೆಯನ್ನು ನೆನಪಿಸ್ಕೊಂಡು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.